ತಂತ್ರ ಕುತಂತ್ರದ ಮಾತು. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಲಕ್ ಚೆಕ್. ಸುಮ್ಮನೆ ಕೂರುವ ಮಗ ಅಲ್ಲ. ಡಿಕೆಶಿ ಕಬ್ಜಾ ಕದನ ಜೋರಾಗ್ತಾ ಇದೆ. ಒಂದರಲ್ಲಿ ಅಲ್ಪ ಲೀಡ್, 2 ವಿಧಾನಸಭಾ ಕ್ಷೇತ್ರದಲ್ಲಿ ಎಡ್ಜ್ ಲೀಡ್. ಸಹಜವಾಗಿಯೇ ಬೆಂಗಳೂರು ಗ್ರಾಮಾಂತರದ ವಿಚಾರ ವ್ಯಾಪಕ ಸದ್ದನ್ನ ಮಾಡ್ತಾ ಇರುವಂಥದ್ದು. 2023ರ ಚುನಾವಣೆಯಲ್ಲಿ ಒಕ್ಕಲಿಗರು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ರು. ಈಗ MP ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಸಹಜವಾಗಿಯೇ ಇವರಿಬ್ಬರ ನಡುವೆ ಒಂದು ಕದನ ನಡೀತಾ ಇತ್ತು. ಇದೀಗ ಅದು ಬೇರೆ ಸ್ವರೂಪವನ್ನು ಪಡೆದುಕೊಂಡಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ತಮ್ಮ ಸೋತಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ಗದು ಬಿಗ್ ಶಾಕ್. ಅದು ಎಲ್ಲರೂ ಒಂದಾಗ್ಬಿಟ್ಟು ಸೋಲ್ಸ್ಬಿಟ್ರು, ನಾನೇ ಸ್ವಲ್ಪ ಮೈ ಮರೆತುಬಿಟ್ರೆ, ಆದರೆ ಸುಮ್ಮನಂತೂ ಕೂತ್ಕೊಳ್ಳಲ್ಲ. ಅಂದರೆ ಅಖಾಡ ಬದಲಾಗಿದೆ. ಡಿಕೆ ಸುರೇಶ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸ್ಪರ್ಧೆ ವಿಚಾರವಾಗಿ ಏನು ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಡಿಕೆ ಶಿವಕುಮಾರ್ ಸೋತಿದ್ದೇವೆ, ಸುಧಾರಿಸ್ಕೊಳ್ಳೋಣ ಅಂತ ಡಿಕೆ ಶಿವಕುಮಾರ್ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳನ್ನು ಟೈಟ್ ಮಾಡ್ಕೋಬೇಕು ಮುಂದಿನ ಎಲೆಕ್ಷನ್ಗೆ. ಜೂನ್ ಬಳಿಕ ಡಿಕೆ ಬ್ರದರ್ಸ್ ಇನ್ನೊಂದು ಆಟ ಶುರುವಾಗುತ್ತಾ ಅಂದರೆ ಒಂದು ಹಿಂಟ್ ಕೊಟ್ಟರು ಡಿಕೆ ಶಿವಕುಮಾರ್ ಅವರು. ಸೋತಿದ್ದೀನಿ ಅಂತ ಸುಮ್ಮನೆ ಕೂರೋ ಮಗ ಅಲ್ಲ ನಾನು ಅಂತ ಹೇಳಿದ್ದಾರೆ. 85ರಲ್ಲಿ ಸೋತವನು, ಅದಾದ್ಮೇಲೆ ನಾನು ಸೋಲು ನೋಡಿರಲಿಲ್ಲ. ಹೀಗೆ ಸೋಲು ನೋಡಿದ್ದು ಇಲ್ಲಿ ಇದೊಂದು ಪಾಠ. ಸದ್ಯ ಈಗಾಗಿರೋದು ನಮಗೆ ತೊಂದರೆ ಇದೇನೆ, ಸೋಲನೇ ನಾವು ಚೇತರಿಸ್ಕೊಳಕ್ಕಾಗ್ತಾಯಿಲ್ಲ. ಈಗ ಯಾಕೆ ಸುಮ್ಮನೆ. ಬಟ್ ಒಂದು ತಿಳ್ಕೊಳ್ಳಿ, ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋನಂತೂ ಅಲ್ಲ. ನಾನು ನಮ್ಮದಂಥ ಜನ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಜನ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಮಾಡ್ತೀನಿ. ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ. ಟಿಲ್ ಮೈ ಲಾಸ್ಟ್ ಡ್ರಾಪ್ ಆಫ್ ಮೈ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ನಿಜ ಡಿಕೆ ಶಿವಕುಮಾರ್ ಅವರು ಸೋತೆ ಅಂತ ಸುಮ್ಮನೆ ಕೂರೋ ಜಾಯಮಾನದವರಲ್ಲ. ಅದಕ್ಕೆ ತಂತ್ರಕ್ಕೆ ಪ್ರತಿತಂತ್ರ ಹೆಣಿತಾರೆ. ಈಗ ಮುಂದಿನ ಕಾರ್ಯತಂತ್ರ ಏನಾಗಿರಬಹುದು ಡಿಕೆ ಶಿವಕುಮಾರ್ ಅವರದ್ದು ಅಂತ? ಅರವಿಂದ್, ಖಂಡಿತವಾಗಿ ಕೂಡ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದಂಥ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಒಂದು ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ಕ್ಯಾಪ್ಚರ್ ಮಾಡೋದರಲ್ಲಿ ಸಕ್ಸಸ್ ಆಗಿದ್ರು. ಅಂದರೆ ಇಡೀ ವಿಧಾನಸಭಾ ಕ್ಯಾಂಪೇನ್ ಏನಿತ್ತು ಅದರಲ್ಲಿ ಎಲ್ಲೋ ಒಂದು ಕಡೆ ಈ ಸಾರಿ ನನಗೊಂದು ಸಮುದಾಯದಿಂದ ಒಂದು ಚಾನ್ಸ್ ಕೊಡಬೇಕು ಅನ್ನೋ ಕ್ಯಾಂಪೇನನ್ನು ಕೂಡ ಮಾಡಿದ್ರು, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಅದಾದ ಬಳಿಕ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಾಯಿತು. ಸಿದ್ದರಾಮಯ್ಯ CM ಆದರು, ಇವರು DCM ಆದರು, ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಬಂತು. ಆದರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರ್ತಾ ಇದ್ದಂಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಶುರು ಮಾಡಿದ್ರು. ಹಾಗಾಗಿ ಒಕ್ಕಲಿಗ ಕೋಟೆಯನ್ನು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ಲಾನ್ ಮಾಡೋದರಲ್ಲಿ HDK ಅವರು ಸಕ್ಸಸ್ ಆಗಿದ್ದಾರೆ ಈ ಬಾರಿ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ 12 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳನ್ನು ಕೂಡ BJP JDS ದೋಸ್ತಿ ಒಂದು ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇದು ಹಿನ್ನಡೆ ಅಂತ ಕೂಡ ರಾಜಕೀಯವಾಗಿ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಎಲ್ಲೋ ಒಂದು ಕಡೆ ತಮ್ಮ ಬ್ರದರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಶಕ್ತಿ ಒಂದಾಗಿದ್ರೂ ಕೂಡ 2.5 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರ್ತಕ್ಕಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದರೆ ಇದನ್ನ ಅದೇ ರೀತಿ ಒಂದು ರೀತಿಯಲ್ಲಿ ನೋಡ್ತಾ ಕೂತ್ಕೊಂಡ್ರೆ ಆ ರಾಮನಗರದಲ್ಲಿ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ನಾನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ, ಮಗ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ಚನ್ನಪಟ್ಟಣ ಬೈ ಎಲೆಕ್ಷನ್. ಹಾಗಾಗಿ ಸದ್ದಿಲ್ಲದೆ ಒಂದು ರೀತಿಯಲ್ಲಿ ಸಿದ್ಧವಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಈಗ ನಾವು ಸೋತಿದ್ದೇವೆ, ಸುಧಾರಿಸ್ಕೊಳ್ಳೋಣ ಅನ್ನೋ ಮಾತುಗಳನ್ನು ಕೂಡ ಮಾರ್ಮಿಕವಾಗಿ ಹೇಳಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ರೀತಿ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಚನ್ನಪಟ್ಟಣವನ್ನು ಕೂಡ ನೆಕ್ಸ್ಟ್ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೋಚಕ ಕದನವನ್ನು ಹಳೆ ಮೈಸೂರು ಭಾಗ ಮತ್ತು ರಾಮನಗರ ಭಾಗದಲ್ಲೂ ಕೂಡ ಕಾಣಬಹುದಾಗಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ತಮ್ಮ ಸೋತಿರೋದು ಒಂದು ಶಾಕ್ ಆದರೆ ಡಿಕೆ ಶಿವಕುಮಾರ್ಗೆ, ನನ್ನ ಪ್ರಕಾರ ಅದಕ್ಕಿಂತಲೂ ದೊಡ್ಡ ಶಾಕು ಈ ಸರ್ತಿ ಒಕ್ಕಲಿಗ ಮತಗಳು ಡಿಕೆ ಶಿವಕುಮಾರ್ ಕೈ ಹಿಡಿದಿಲ್ಲ. ಒಕ್ಕಲಿಗ ಮತಗಳು ಡಿಕೆ ಶಿವಕುಮಾರ್ ಕೈ ಹಿಡಿದಿಲ್ಲ. ಅದು ಅವ್ರಿಗೆ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನು ಹೆಂಗಾಗ್ಬಿಡುತ್ತೋ ಅಂತ. ಸೊ ನೋಡೋಣ ಅದನ್ನು ಯಾವ ರೀತಿ ರಿಕವರ್ ಮಾಡ್ಕೋತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ.